ಎಲ್ಲರಿಗೂ ನಮಸ್ಕಾರ. ನಾನು ಹೇಳುವ ವಿಷಯವೇನೆಂದರೆ, ನಮ್ಮ ಊರಿನಲ್ಲಿ ಕಂಡುಬರುವ ನಾನಾ ಜಾತಿಯ ಮರಗಳ ಬಗ್ಗೆ. ಅವುಗಳು ಯಾವುವು ಎಂದರೆ, ಸಂಪಿಗೆ ಮರವು ಎಲೆ ಉದುರಿದಾಗ ದರ್ಗಾಗಿ ಉಪಯೋಗವಾಗುತ್ತದೆ. ಬೇಸಿಗೆ ಟೈಮಲ್ಲಿ ನೆರಳಾಗಿ ಉಪಯೋಗವಾಗುತ್ತದೆ ಮರವು. ಈ ಮರದ ಹಣ್ಣನ್ನು ತಿನ್ನಲು ಸಿಹಿ ಆಗಿ ಇರುತ್ತದೆ. ಇದು ಸಂಪಿಗೆ ಮರ. ಮಜ್ಜಿಗೆ ಗಿಡದಲ್ಲಿ ಮಜ್ಜಿಗೆಕಾಯಿ ತಿನ್ನಲು ಸಿಹಿ ಮತ್ತು ಹುಳಿಯಾಗಿ ಇರುತ್ತದೆ. ಈ ಪೆಟ್ಲು ಕೋವಿ ಹೊಡೆಯಲು ಇದು ಕಾಯನ್ನು ಉಪಯೋಗಿಸುತ್ತಾರೆ. ಹೊನ್ನೆ ಮರವು ಇದು ಮನೆ ಯೂಸಿಗೆ ಉಪಯೋಗ ಮಾಡುತ್ತಾರೆ ಹಾಗೂ ನೆರಳು ಕೊಡುತ್ತದೆ ಹಾಗೂ ದರ್ಗನ್ನು ನೀಡುತ್ತದೆ. ಕೊಂಬೆಗಳು ಕಟ್ಟಿಗೆಯಾಗಿ ಯೂಸ್ ಮಾಡುತ್ತಾರೆ. ಹಲಸಿನ ಮರವು ಹಣ್ಣನ್ನು ನೀಡುತ್ತದೆ ಹಾಗೂ ಎಲೆ ದರ್ಗಾಗಿ ಉಪಯೋಗವಾಗುತ್ತದೆ. ಈ ಹಲಸಿನ ಹಣ್ಣನ್ನು ತಿನ್ನಲು ತುಂಬ ಜನ ಇಷ್ಟಪಡುತ್ತಾರೆ. ಈ ಹಲಸಿನ ಬೀಜವನ್ನು ಮಳೆಗಾಲದ ಟೈಮಲ್ಲಿ ಸುಟ್ಟುಕೊಂಡು ತಿನ್ನುತ್ತಾರೆ ಹಾಗೂ ಜನಗಳು ಇದನ್ನು ಬಹಳ ಇಷ್ಟಪಡುತ್ತಾರೆ. ತೆಂಗಿನ ಮರವು ಕಾಯಿ, ತೆಂಗಿನ ಹೆಡ, ಗಿರಿಯನ್ನು ಕೊಡುತ್ತದೆ. ತೆಂಗಿನ ಗಿರಿಯನ್ನು ನಲಗುಡಿಸಲು ಹಾಗೂ ಮತ್ತು ತೆಂಗಿನ ಹೆಡವನ್ನು ಒಲೆಗೆ ಯೂಸು ಮಾಡುತ್ತಾರೆ. ಕಸ ಹೊಡೆಯಲು ಗಿರಿಯನ್ನು ಯೂಸ್ ಮಾಡುತ್ತಾರೆ. ನಂದಿ ಮರವು ಇದು ಬೇಸಿಗೆ ಟೈಮಲ್ಲಿ ಎಲೆ ಎಲ್ಲ ಉದುರಿ ಸತ್ತೇ ಹೋಗಿದೆ ಎಂದು ಹಾಗೆ ಇರುತ್ತದೆ. ಒಂದು ಚೂರು ಚಿಗುರುವುದಿಲ್ಲ. ಅದು 10 ದಿನ ಆದ ಮೇಲೆ ಮತ್ತೆ ಚಿಗುರುತ್ತದೆ. ಆವಾಗ ಅಡಿಕೆ ಮರವು ಇದು ಹೆಡವನ್ನು ಕೊಡುತ್ತದೆ, ಅಡಿಕೆ ಕೊಡುತ್ತದೆ ಹಾಗೂ ಹಾಳೆಯನ್ನು ಒಲೆಗೆ ಯೂಸು ಮಾಡುತ್ತಾರೆ. ಅಮಟೆ ಮರವು ಅಮಟೆಕಾಯಿಯನ್ನು ಕೊಡುತ್ತದೆ ಹಾಗೂ ಅದನ್ನು ಉಪ್ಪಿನಕಾಯಿ ಹಾಕೋದಕ್ಕೆ ಉಪಯೋಗಿಸುತ್ತಾರೆ. ಅಂಟಲೆ ಮರವು ಇದು ನ್ಯಾಚುರಲ್ ಆಗಿ ಸೋಪು ಥರ ಯೂಸ್ ಆಗುತ್ತದೆ. ಬಟ್ಟೆ ಒಗೆಯುತ್ತಾರೆ, ತಲೆಗೆ ಹಾಕುತ್ತಾರೆ. ನುಗ್ಗಿ ಮರವು ಇದು ನುಗ್ಗಿಕಾಯಿಯನ್ನು ಕೊಡುತ್ತಾರೆ ಹಾಗೂ ಮನೆ ಯೂಸಿಗೆ ಸಾಂಬಾರಿಗೆ ಯೂಸ್ ಆಗುತ್ತದೆ ನುಗ್ಗಿಕಾಯಿ. ಹತ್ತಿ ಮರವು ಇದು ನೆರಳನ್ನು ಕೊಡುತ್ತದೆ ಹಾಗೂ ಹತ್ತಿ ಕಾಯನ್ನು ಕೊಡುತ್ತದೆ. ಹೊಳೆಲಕ್ಕಿ ಗಿಡ ಇದು ಮಣ್ಣಿನ ಸವೆತ ಆಗದ ಥರ ಕಾಪಾಡಿಕೊಳ್ಳುತ್ತದೆ. ಇದು ಯಾವುದೇ ಅಕೇಶಿ ಮರವು ಇದು ನೆರಳನ್ನು ನೀಡುತ್ತದೆ ಹಾಗೂ ಮನೆಗಳಿಗೆ ಯೂಸ್ ಆಗುತ್ತದೆ. ತೋರಂಗಿ ಗಿಡ ಇದು ನೆರಳನ್ನು ಕೊಡುತ್ತದೆ ಹಾಗೂ ಮನೆ ಯೂಸಿಗೆ ಉಪಯೋಗವಾಗುತ್ತದೆ. ಕೌಲು ಮರವು ದರ್ಗಾಗಿ ಉಪಯೋಗವಾಗುತ್ತದೆ, ನಾರಾಗಿ ಯೂಸು ಮಾಡುತ್ತಾರೆ. ತಾರಿ ಮರವು ದರ್ಗಾಗಿ ಉಪಯೋಗವಾಗುತ್ತದೆ ಹಾಗೂ ರೊಂಬೆ ಕೊಂಬೆಗಳು ಕಟ್ಟಿಗೆಯಾಗಿ ಯೂಸ್ ಮಾಡುತ್ತಾರೆ. ಬೀಟೆ ಮರವು ಇದು ಫರ್ನಿಚರ್ ಕೆಲಸಕ್ಕೆ ಉಪಯೋಗ ಮಾಡುತ್ತಾರೆ ಹಾಗೂ ರಂಬೆ ಕೊಂಬೆಗಳನ್ನೆಲ್ಲ ಕಟ್ಟಿಗೆಯಾಗಿ ಸಾಗಿಸುತ್ತಾರೆ. ಮರಗಳನ್ನು ಅತಿ ಹೆಚ್ಚಾಗಿ ಬೀಟೆ ಮರವನ್ನು ಕಡಿದು ಸಾಗಿಸುತ್ತಾರೆ. ಗುಡ್ಡದ ನಲ್ಲಿಕಾಯಿ ಮರ ಇದು ಕೂದಲಿಗೆ ಉಪಯೋಗ ಮಾಡುತ್ತಾರೆ, ತಿನ್ನಲು ಉಪಯೋಗ ಮಾಡುತ್ತಾರೆ ಹಾಗೆ ಉಪ್ಪಿನಕಾಯಿ ಹಾಕೋದಕ್ಕೆ ಉಪಯೋಗ ಮಾಡುತ್ತಾರೆ. ಗುಡ್ಡದ ಗೇರುಹಣ್ಣಿನ ಮರ ಇದು ಈ ಗೇರುಹಣ್ಣು ತಿನ್ನುವುದು ಹೇಗಿರುತ್ತೋ ಅದೇ ಥರ ಸ್ವೀಟ್ ಆಗಿರುತ್ತದೆ. ಗಾಳಿ ಮರವು ಇದರ ಬಗ್ಗೆ ಹೇಳುವುದೇನೆಂದರೆ, ಗುಡ್ಡದ ಗೇರಿನ ಮರ ಇದು ಗೇರುಹಣ್ಣು ಹೇಗಿರುತ್ತದೆ ಅದೇ ಥರ ಇರುತ್ತದೆ ಹಾಗೂ ಸುಟ್ಟುಕೊಂಡು ತಿನ್ನಬೇಕು. ಇದರ ಪೀಠ ಗಾಳಿ ಮರ ಇದು ಯಥೇಚ್ಛವಾಗಿ ಗಟ್ಟಿಯಾಗಿರುತ್ತದೆ ಹಾಗೂ ಗಾಳಿ ಬೀಸಿದರೂ ಯಾವುದೇ ಥರ ತುಂಡಾಗುವುದಿಲ್ಲ, ಅಷ್ಟು ಗಟ್ಟಿ ಇರುತ್ತದೆ. ಇನ್ನಷ್ಟು ಮರಗಳು ಕಂಡುಬರುತ್ತವೆ ಹಾಗೂ ನಾವು ಹೋಗುತ್ತಿರುವ ದಾರಿಯಲ್ಲಿ ಗಿಡ ಮರಗಳು ಕಂಡುಬರುತ್ತವೆ. ಅವುಗಳು ಯಾವುವು ಎಂದರೆ ಸೊಳ್ಳೆ ಗಿಡ, ನೇರಳೆ ಗಿಡ, ಲಂಡನ್ ಗಿಡ, ಧೂಪದ ಗಿಡ ಹಾಗೂ ಹಲವು ಜಾತಿಯ ಗಿಡಗಳು ಕಂಡುಬರುತ್ತವೆ. ಮತ್ತು ಮುಂದಕ್ಕೆ ಹೋಗುತ್ತಿದ್ದಂತೆ ಹಲವು ಜಾತಿಯ ಮರಗಳು ಕಂಡುಬರುತ್ತವೆ.
ಅವುಗಳು ಯಾವುವು ಎಂದರೆ ಕಾರೆ ಮರ, ಗಂಧರ್ಗೆ ಮರ ಕಂಡುಬರುತ್ತವೆ. ಹಾಗೂ ರೋಡಿನಲ್ಲಿ ಮುಂದಕ್ಕೆ ಹೋಗುತ್ತಿದ್ದಂತೆ ಕಾಡಲ್ಲಿರುವ ಮರಗಳು ಹಾಗೂ ಮಳೆಗಾಲದಲ್ಲಿ ಕಾಡನ್ನು ನೋಡಲು ಸುಂದರವಾಗಿ ಮತ್ತು ಹಚ್ಚ ಹಸಿರಿನಿಂದ ಕೂಡಿರುತ್ತದೆ. ಏಕೆಂದರೆ ಮಳೆಗಾಲದಲ್ಲಿ ಗಿಡ ಮರಗಳು ಚಿಗುರುತ್ತವೆ. ಹಾಗಾಗಿ ಇನ್ನೂ ಮುಂದಕ್ಕೆ ಹೋದಂಗೂ ಇನ್ನೂ ಹಲವು ಜಾತಿಯ ಮರಗಳು ಕಂಡುಬರುತ್ತವೆ. ಹಾಗೂ ಈ ಕಾಡಿನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಮರಗಳೆಂದರೆ ಅಕೇಶಿ ಮರ. ಅಕೇಶಿ ಮರವು ಕಾಡಿನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತವೆ. ಮತ್ತು ಸೊಳ್ಳೆ ಮರವು ಅತಿ ಹೆಚ್ಚಾಗಿ ಕಾಣುತ್ತವೆ. ಹಾಗಾಗಿ ಪ್ರಾಣಿಗಳಿಗೂ ತಿನ್ನಲು ಆಹಾರವಾಗುತ್ತದೆ ಎಂದು ಫಲ ಕೊಡುವಂತಹ ಜಾತಿಯ ಮರಗಳನ್ನು ನೆಡುತ್ತಾರೆ. ಮತ್ತು ಈ ಕಾಡಿನಲ್ಲಿ ಜಾಲದ ಮರವು ಕಂಡುಬರುತ್ತದೆ. ಜಾಲದ ಮರವನ್ನು ಯಾವುದಕ್ಕೆ ಉಪಯೋಗಿಸುತ್ತಾರೆ ಎಂದರೆ ಮನೆ ಕಟ್ಟುವಾಗ ಬಳಸುವ ಪೀಠೋಪಕರಣಕ್ಕೆ ಬಳಸುತ್ತಾರೆ. ಹಾಗೆ ಜಾಲದ ಮರವು ಕಾಡಿನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ. ಹಾಗೂ ಅನೇಕ ಜಾತಿಯ ಗಿಡ ಮರ ಬಳ್ಳಿ ಹಾಗೂ ಅನೇಕ ಜಾತಿಯ ಮೃಗಗಳು ಹಾಗೂ ಅನೇಕ ಜಾತಿಯ ಪಕ್ಷಿಗಳು ಕಂಡುಬರುತ್ತವೆ. ಹಾಗೆಯೇ ನೋಡುವುದಕ್ಕೆ ಒಂದು ಕಣ್ಣು ಸಾಲದು ಮತ್ತು ಹೇಳುವುದಕ್ಕೆ ಒಂದು ಬಾಯಿಯೂ ಸಾಲದು. ಅಷ್ಟು ಥರದ ಗಿಡ ಮರಗಳು ಕಂಡುಬರುತ್ತವೆ. ಮುಂದಕ್ಕೆ ಹೋದಂತೆ ನಾನಾ ರೀತಿಯ ಮರಗಳು ಗಿಡಗಳು ಕಾಣುತ್ತಲೇ ಇರುತ್ತವೆ. ಹೊನ್ನೆ ಮರ ಈ ಕಾಡಿನಲ್ಲಿ ಇರುವಂತಹ ಮರಗಳು ಸುಮಾರು 60-70 ವರ್ಷಗಳ ಹಳೆಯ ಮರಗಳು ಕಂಡುಬರುತ್ತವೆ. ಕಾಡಿನಲ್ಲಿ ಕಂಡುಬರುವ ಪ್ರಾಣಿಗಳು ಅಂದರೆ ಮೊಲ, ಕಕ್ಕ, ಹಂದಿ ಹಾಗೂ ಕಬ್ಬೆಕ್ಕು, ಅಳಿಲು ಇಂಥ ಜಾತಿಯ ಪ್ರಾಣಿಗಳು ಕಂಡುಬರುತ್ತವೆ. ಅತಿ ಹೆಚ್ಚಾಗಿ ಪ್ರಾಣಿಗಳು ಕಂಡುಬರುತ್ತವೆ. ದೊಡ್ಡ ಜಾತಿಯ ಪ್ರಾಣಿಗಳು ಅಂದರೆ ಕಾಡುಕೋಣ, ಹುಲಿ, ಸಿಂಹ, ಕರಡಿ ಈ ಥರದ ಪ್ರಾಣಿಗಳು ಅಪರೂಪಕ್ಕೆ ಒಂದು ಸರಿ ಕಾಣಿಸುತ್ತವೆ. ಈ ಕಾಡಿನಲ್ಲಿ ಜನರು ಓಡಾಡಲು ಭಯಪಡುತ್ತಾರೆ. ಹಾಗಾಗಿ ಜನರು 2 ಅಥವಾ 3 ಜನರಾಗಿ ಒಟ್ಟಾಗಿ ಓಡಾಡುತ್ತಾರೆ, ಹೋಗುತ್ತಾರೆ, ಬರುತ್ತಾರೆ. ಈ ಕಾಡಿನಲ್ಲಿ ಹಕ್ಕಿ ಹಿಡಿಯುವವರು, ಮರ ಕಡಿಯುವವರು, ಸೊಪ್ಪು ಕಡಿಯುವವರು ಮತ್ತು ಕಟ್ಟಿಗೆ ಕಡಿಯುವವರು ಓಡಾಡುತ್ತಾ ಇರುತ್ತಾರೆ. ಹಕ್ಕಿ ಹಿಡಿಯುವವರಂತೂ ಬೇಜಾನಾಗಿ ಓಡಾಡುತ್ತಾರೆ. ಕಾಡು ಕೋಳಿ ಹಿಡಿಯುವುದಾಗಲಿ ಚಿಟ್ಟುಕೋಳಿ ಹಿಡಿಯುವುದಾಗಲಿ ಆ ಕೆಲಸದಲ್ಲಿ ಭಾರಿ ಮುಂದಾಗಿರುತ್ತಾರೆ. ಶಿಕಾರಿ ಮಾಡುವವರಾಗಲಿ ಹಾಗೂ ಕೋವಿ ಹಿಡಿದುಕೊಂಡು ಕಾಡಿನಲ್ಲಿ ಸುತ್ತಾಡುತ್ತಾ ಇರುತ್ತಾರೆ. ಹಾಗೆಯೇ ಜಾಲದ ಮರ ಯಾವುದು ಎಂದರೆ ಇದೇ ನೋಡಿ, ಜಾಲದ ಮರ. ಮುಂದಕ್ಕೆ ಹೋದಂತೆ ನಾನಾ ರೀತಿಯ ಕ್ರಿಮಿ ಕೀಟಗಳು ಹಾಗೂ ಹಲವು ಜಾತಿಯ ಹಾವುಗಳು ಕಂಡುಬರುತ್ತವೆ. ಈ ಕಾಡಿನಲ್ಲಿ ವಿಷಪೂರಿತ ಹಾವುಗಳು ಕಂಡುಬರುತ್ತವೆ. ಇನ್ನೂ ಮುಂದಕ್ಕೆ ಹೋದಂತೆ ಬಿದ್ದಿರುವ ಮರ ದಿಮ್ಮೆಗಳು ಹಾಗೂ ಚಿಗುರುತ್ತಿರುವ ಮರಗಳು ಮತ್ತು ಹೊನ್ನೆ ಮರ ಮತ್ತು ಗುಡ್ಡದ ಗೇರು ಮರ ಒಗ್ಗಟ್ಟಿನಿಂದ ಹೊಂದಿಕೊಂಡಿವೆ.
ಜಾಲದ ಮರವು ಹೆಚ್ಚಿಗೆ ವರ್ಷ ಬಾಳಿಕೆ ಬಾರದೆ ಈ ಥರ ಸತ್ತು ಹೋಗುತ್ತವೆ. ಹಾಗೆಯೇ ಕಾಡಿನಲ್ಲಿ ಕಂಡುಬರುವ ನವಿಲುಗಳು ಮತ್ತು ಕಾಡು ಕೋಳಿಗಳು ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಹಾಗೂ ನಾನಾ ರೀತಿಯ ಪಕ್ಷಿಗಳು ಕಂಡುಬರುತ್ತವೆ. ಈ ಕಾಡಿನಲ್ಲಿ ಕೂಗುವ ಪಕ್ಷಿಗಳ ಇಂಚರವು ಸಂಗೀತ ಕೇಳಿದಂತಿರುತ್ತದೆ. ಇಲ್ಲಿ ಕಾಣುವ ಜಾಲದ ಮರಗಳು ತೀರಾ ದಪ್ಪವಾಗಿಯೂ ಇರುವುದಿಲ್ಲ, ತೀರಾ ಸಣ್ಣದಾಗಿಯೂ ಇರುವುದಿಲ್ಲ. ಡೊಂಕಾಗಿ ಮೇಲಕ್ಕೆ ಬೆಳೆದು ನಿಂತಿರುತ್ತವೆ. ಹಾಗೆಯೇ ಮರ, ಗಿಡ, ಬಳ್ಳಿ ಇದ್ಯಾವುದನ್ನು ಬೆಳೆಸದೇ ಇದ್ದರೆ ಮಳೆ, ಬೆಳೆ ಯಾವುದೂ ಆಗುವುದಿಲ್ಲ. ಹಾಗಾಗಿ ಮರ, ಗಿಡವನ್ನು ಬೆಳೆಸದೇ ಇದ್ದರೆ ಏನಾಗುತ್ತದೆ ಎಂದರೆ ಮಳೆ ಬರುವ ಹೊಡೆತಕ್ಕೆ ಮಣ್ಣು ಸವೆತ ಉಂಟಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಎಲ್ಲರೂ ಗಿಡ, ಬಳ್ಳಿಗಳನ್ನು ಬೆಳೆಸಿ ಮಣ್ಣಿನ ಸವೆತವನ್ನು ಉಳಿಸಿ ಹಾಗೂ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ. ಓಕೆ ಫ್ರೆಂಡ್ಸ್, ನಾನು ಇಷ್ಟೋ ತನಕ ನಾನಾ ರೀತಿಯ ಜಾತಿಯ ಮರಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ. ನೀವು ಕೂಡ ನಮ್ಮ ಚಾನಲನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಲಿಗೆ, ಆಯಿತಾ? ಸಬ್ಸ್ಕ್ರೈಬ್ ಮಾಡಿ.